ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಊಟಕ್ಕೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ತರಿಸಿದ್ದೀನಿ. ಮತ್ತು ನಾಳೆ ನಮ್ಮ ಮೈದನ ಮದುವೆ ಇದೆ. ನಮ್ಮ ಮೈದುಗೆ ಹೋಗೋಕ್ಕೆ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು. ಮತ್ತು ನನ್ನ ಸಾಡಿ ಸ್ವಲ್ಪ ಅಲ್ಲಿ ಹೋದ್ನಂದರೆ ಉಟ್ಕೊಳ್ಳೋಕ್ಕಾಗಲ್ಲ. ರಶಲ್ಲಿ ಯಾರೂ ನಮ್ಗೆ ಹೆಲ್ಪ್ ಮಾಡಲ್ಲ ಅನ್ನೋದಕ್ಕೋಸ್ಕರ ನಾನು ಸಾಡಿ ಇಲ್ಲೇ ಐರನ್ ಮಾಡಿಕೊಂಡು ನೀಟಾಗಿ ಮಡ್ಚ್ಕೊಂಡು ಐರನ್ ಮಾಡಿಕೊಂಡು ಹೋಗ್ತೀನಿ. ಅದನ್ನು ತೋರಿಸ್ತೀನಿ. ಚಿಕನ್ ಪೆಪ್ಪರ್ ಡ್ರೈ ಮಾಡೋದು ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಚಿಕನ್ನ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಚಿಕನ್ಗೆ ಕುದಲಿಕ್ಕೆ ಸ್ವಲ್ಪ ನೀರು ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕು. ನೀರು ಹಾಕಿ ಸ್ವಲ್ಪ ಕುದಿಸ್ಬೇಕು. ಫಸ್ಟು ಚಿಕನ್ ಕುದಿಲಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮಾಟೊ ಹಣ್ಣು, ಕೊತ್ತಂಬರಿ, ಇಷ್ಟು ಬೇಕು. ಈ ಚಿಕನ್ ಕುದಿಲಿ. ಚಿಕನ್ ಕುದ್ದಿಂದೆ ಪೆಪ್ಪರ್ ಡ್ರೈ ಸ್ಟಾರ್ಟ್ ಮಾಡೋಣ. ಚಿಕನ್ ಪೆಪ್ಪರ್ ಡ್ರೈ ಚಿಕನ್ ಕುದಿಯೋಕೆ ಇಟ್ಟಿದ್ನಲ್ಲ, ಚೆನ್ನಾಗಿ ಚಿಕನ್ ಕುದಿದೆ. ಇವಾಗ ಬಾಣಲೆ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಕಾಯಬೇಕು. ಫಸ್ಟು ಎಣ್ಣೆ ಕಾದ ನಂತರ ಫಸ್ಟು ಹಸಿಮೆಣಸಿನಕಾಯಿ ಹಾಕಬೇಕು. ಇದು ಸ್ವಲ್ಪ ಚೆನ್ನಾಗಿ ಬೆನಿಬೇಕು. ಎಣ್ಣೆಯಲ್ಲಿ ಹಸಿಮೆಣಸಿನಕಾಯಿ ಹಿಡಿಯುತ್ತೆ ನೋಡಿ ಹಾಕಬೇಕು. ಈರುಳ್ಳಿ, ಈರುಳ್ಳಿ, ಬೆಂದಿಂದೆ ಸ್ವಲ್ಪ ಕೊತ್ತಂಬರಿ, ಇದನ್ನೇನು ಹಾಕಕ್ಕೆ ಒಂದು ಸ್ವಲ್ಪ ಹೋಗ್ತಿದ್ದೀನಿ. ಟೊಮಾಟೊ ಹಣ್ಣು, ಬೇಗ ಬೆನಿಲಿಕ್ಕೆ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಬೆನೆಯುತ್ತೆ. ಪೆಪ್ಪರ್ ಡ್ರೈ ಮಾಡೋಕ್ಕೆ ಉಪ್ಪು ಹಾಕಿದ್ದೀನಿ. ಉಳ್ಳಾಗಡ್ಡಿ ಚೆನ್ನಾಗಿ ಬೆಂದಿದೆ. ಇವಾಗ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರು ಸ್ವಲ್ಪ ಆದರೆ ಸಾಕು. ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಅದು ಖಾರ ಇದು ಖಾರ ಆಗುತ್ತಂತ ಸ್ವಲ್ಪ ಪೆಪ್ಪರ್ ಪೌಡ್ರು. ಇಲ್ಲಿ ಚೆನ್ನಾಗಿ ಬೆಳೀತಾ ಇದೆ. ಇಲ್ಲಿ ಚಿಕನ್ ಕುದಿಸಿಟ್ಟಿರ್ತೀವಲ್ಲ, ಇದನ್ನು ನೀರು ಸಮೇತ ಇದಕ್ಕೆ ಹಾಕಬೇಕು. ಸ್ವಲ್ಪ ನಮಗೆ ನೀರು ಬೇಕಂದ್ರೆ ಇದ್ರ ಜೊತೆ ಚಿಕನ್ ಜೊತೆ ಚೆನ್ನಾಗಿ ಕುದಿಯುತ್ತೆ. ನಮಗೆ ನೀರು ಬೇಕಂದ್ರೆ ನೀರು ಬಿಡಬೇಕು. ಸ್ವಲ್ಪ ಡ್ರೈ ಬೇಕಂದ್ರೆ ಚೆನ್ನಾಗಿ ಕುದಿಬೇಕದು. ಡ್ರೈನೇ ಚೆನ್ನಾಗಿರುತ್ತೆ ಚಿಕನ್. ಯಾವಾಗಲೂ ಚಿಕನ್ ಪೆಪ್ಪರ್ ಡ್ರೈಗೆ ಡ್ರೈನೇ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕುದಿಬೇಕು. ಆವಾಗ ಚಿಕನ್ ಪೆಪ್ಪರ್ ಡ್ರೈ ರೆಡಿ. ಕೊತ್ತಂಬರಿ ಹಾಕಿಬಿಟ್ರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ. ಚೆನ್ನಾಗಿ ಟೇಸ್ಟೂ ಚೆನ್ನಾಗಿರುತ್ತೆ. ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಪೆಪ್ಪರ್ ಡ್ರೈ ಊಟ ಮಾಡೋದು. ಇವಾಗ ನಾಳೆ ಲಗ್ನಕ್ಕೆ ಹೋಗೋಕ್ಕೆ ಸೀರೆ ಮಾಡ್ಸೋಣ. ಇದು ನನ್ನ ಲಗ್ನ ಸೀರೆ. ಸೆಲೆಕ್ಟ್ ಮಾಡ್ಸ್ಕೊಂಬಿಡ ಅಂದರೆ ಫಸ್ಟು ಇದನ್ನು ಈ ಥರ ಮಡ್ಚ್ಕೊಂಡು ಪಿನ್ ಹಾಕ್ಕೊಂಡು ಬಿಡಬೇಕು. ಅಂದರೆ ಇದು ಮಡ್ಚೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದನ್ನೇನು ಮಾಡಬೇಕು, ಈ ಥರ ನಾವು ಬೇಕಾದಷ್ಟು ಜಪ್ಪು ಅಂತಲೇ ಈ ಥರ
ಮಾಡ್ಕೋಬೇಕು. ಜಗ್ಬೇಕು ಅಂದರೆ ನೀಟಾಗಿ ಕೂರುತ್ತೆ. ಈ ಥರ ಬಿಗಿಯಾಗಿ ಜಗ್ಬೇಕು, ಜಗ್ಗಿ ಮತ್ತೆ ಪಿನ್ ಹಾಕಬೇಕು. ಈಗ ಮತ್ತೆ ನೆಕ್ಸ್ಟ್ ಇದೇ ಥರನೇ ಮಾಡಿ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಸರಿ ಮಾಡಿಕೊಂಡು ಇಸ್ತ್ರಿ ಬಿಟ್ಕೋಬೇಕು. ಬಟ್ ಇವೆಲ್ಲ ಚೆನ್ನಾಗಿರೋ ಬಟ್ಟೆ ಆಗಿರೋದ್ರಿಂದ, ರೇಷ್ಮೆ ಸೀರೆ ಆಗಿರೋದ್ರಿಂದ ಜಾಸ್ತಿ ಇಸ್ತ್ರಿ ಪೆಟ್ಟಿಗೆ ಕಾಯಿಸ್ಬಿಡಿ. ಸೀರೆ ಹಾಳಾದರೆ ಮತ್ತೆ ಬರಲ್ಲ. ಅದಕ್ಕೋಸ್ಕರ ಇಸ್ತ್ರಿ ಪೆಟ್ಟಿಗೆನ ಜಾಸ್ತಿ ಕಾಯಿಸ್ಲಾರ್ದೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಕಾಯಿಸ್ಕೊಂತ ಇಕ್ಬೇಕು. ನಾವು ಸೀರೆ ಉಟ್ಕೋಬೇಕಾದ್ರೆ ಇದೇ ಥರ ನಾನು ಇಲ್ಲೇ ಡ್ರೆಸ್ ಮೇಲೆ ತೋರಿಸ್ತೀನಿ. ಹಾಂ, ಇಲ್ಲಿಗೆ ನಾವು ಇಲ್ಲಿಂದ ನೀರಿಗೆ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಇಲ್ಲಿ ಒಂದು ಪಿನ್ ಹಾಕ್ಕೊಳ್ತೀನಿ. ಇದು ಮಾಡ್ಕೊಳ್ಳೋದ್ರಿಂದ ಈ ಥರ ಇಲ್ಲಿ ಒಂದು ಪಿನ್ನು, ಈ ಥರ ಕೂಡುತ್ತೆ. ನಾವು ಇಲ್ಲಿಂದ ತೊಗೊಂತೀವಲ್ಲ, ಇದನ್ನು ಬಿಟ್ಬಿಡ್ಬೇಕು. ಆಮೇಲೆ ನಮ್ಗೆ ಅಲ್ಲಿ ಪಿನ್ನ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ನಾವು ಇಲ್ಲಿಂದ ತೊಗೊಂತೀವಲ್ಲ, ಇಲ್ಲಿ ತೊಗೊಂಡು ಹಿಂಗೆ ನೀರಿಗೆ ಮಾಡ್ಕೊಳ್ಳೋದಲ್ಲ, ಈ ಥರ ಇಲ್ಲೊಂದು ಪಿನ್ ಹಾಕಬೇಕು. ಹಾಂ, ಇದಿಷ್ಟು ನೀರಿಗೆಗೆ ನಮ್ಗೆ ಇಷ್ಟು ಬೇಕು. ಇಲ್ಲೊಂದು ಪಿನ್ನ ಇದೆ, ಇಲ್ಲೊಂದು ಪಿನ್ ಇದೆ, ಅಂದರೆ ಇಷ್ಟು ನಾವು ನೆರಿಗೆ ಮಾಡ್ಕೋಬೇಕು. ಇದೆಲ್ಲ ನಮಗೂ ಅನುಕೂಲ ಆಗುತ್ತೆ. ನೆರಿಗೆ ಕೂಡ ತುಂಬ ಚಿಕ್ಕದು ಇರಬಾರ್ದು, ದೊಡ್ಡದು ಇರಬಾರ್ದು, ಮೀಡಿಯಮ್ ಸೈಜ್ ಇರಬೇಕು. ಬಟ್ ಒಂದೇ ಥರ ಇರಬೇಕು. ದೊಡ್ಡದು ದೊಡ್ಡದು ಚಿಕ್ಕದು ಇರಬಾರ್ದು, ಒಂದೇ ಥರ ಇರಬೇಕು. ಈ ಥರ ಮಾಡಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡ್ರೆ ಅಲ್ಲಿ ಸೀರೆ ಹಾಕಿದ್ವಿ. ಇವಾಗ ಕಾಯ್ತಾ ಇದೆ, ಲೈಟಾಗಿ ಕಾಯಿಸ್ಬೇಕು. ಇಷ್ಟೇ ಇಟ್ಬಿಟ್ರೆ ಸಾಕು. ಅಲ್ಲಿ ಬೇಗ ಉಟ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಅಷ್ಟೇ ನಾನು ಮಾಡೋದು. ಆ ಕಡೆ ಇರುತ್ತಲ್ಲ, ಅದನ್ನ ಈ ಕಡೆ ಹಾಕ್ಕೊಂತ ನೀರಿಗೆ ಮೇಲೆ ಸಣ್ಣದಾಗಿ ಪ್ಲೇಟ್ ಮಾಡ್ಕೊಂತ ಬರಬೇಕು. ಸ್ವಲ್ಪ ಹಾಳಾಗಿದೆ, ಇನ್ನೂ ಸ್ವಲ್ಪ ಈ ಥರ ಆದರೆ ಸೀರೆ ರೆಡಿ. ಊಟ ಮಾಡೋಣ ಬನ್ನಿ. ಟೈಮ್ 9:30 ಆಯಿತು. ಈಗ ಊಟ ಕೂತಿದ್ದೀವಿ ನಾನು, ನನ್ನ ಹಸ್ಬೆಂಡ್. ಹಾಯ್ ಮಾಡಿ. ರೈಸ್, ಚಿಕನ್ ಪೆಪ್ಪರ್ ಡ್ರೈ, ಊಟ ಮಾಡಿ ಮತ್ತೆ ಸಿಗ್ತೀವಿ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಬೇಗ 7 ಗಂಟೆಗೆ ಹೊರಡಬೇಕು. ಹಾಗಾಗಿ ಇವಾಗಲೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಟೆನ್ಷನ್ ಇರಲ್ಲ. ಇದು ನನ್ನ ಮಗಳ ಡ್ರೆಸ್. ಬ್ಯಾಗು ಪ್ಯಾಕ್ ಆಯಿತು, ಊಟ ಆಯಿತು, ಬ್ಯಾಗು ಪ್ಯಾಕ್ ಆಯಿತು. ನಾಳೆ ಬೆಳಗ್ಗೆಗೆ ಬೇಗ ಹೋಗಬೇಕು. ಈಗ ವಿಡಿಯೋ ಎಂಡ್ ಮಾಡೋ ಟೈಮು. ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರಗಳು. ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಕಂಪಲ್ಸರಿ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು. ಮತ್ತೆ ಸಿಗ್ತೀನಿ. ಬಾಯ್.